ಕಿಪಿ ಕೀರ್ತಿನ ಟ್ರೋಲ್ ಮಾಡ್ತಾರೆ, ಕಾಲೆಳಿತಾರೆ, ಎಲ್ಲವೂ ಮಾಡ್ತಾರೆ. ಆದರೆ ಕಿಪಿ ಕೀರ್ತಿನ ಫಾಲೋವರ್ಸ್ ಮಾಡೋರು ಕೂಡ ತುಂಬ ಜನ ಇದ್ದಾರೆ. ನನ್ನ ನೋಡ್ದಂಗೆ ಎಷ್ಟೊಂದು ಜನ ಕಿಪಿ ಕೀರ್ತಿನ ಇಷ್ಟಪಡ್ತಾರೋ, ಅಂದರೆ ನಿಮ್ಮ ಫಾಲೋವರ್ಸ್ ಇವಾಗ ದಿನೇ ಜಾಸ್ತಿ ಆಗ್ತಿದ್ದಾರೆ. ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ. ಲೈಕ್ ನೀವು ಹೇಳೋ ಮಾತುಗಳಾಗಿರ್ಬೋದು, ನೀವು ಧೈರ್ಯವಾಗಿ ಮಾತಾಡೋದಾಗಿರ್ಬೋದು, ಎಲ್ರಿಗೂ ಇಷ್ಟ ಆಗುತ್ತೆ. ಅಂದರೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಜನ ನಾನು ಇಷ್ಟು ಮಟ್ಟಿಗೆ ನನ್ನ ಕಳ್ಕೊಬಂದಿದೆ. ಇವನ್ ನನಗೆ ಎಲ್ಲ ಇದ್ದಾರೆ, ಫ್ಯಾಮಿಲಿ ಆಗಲಿ ಎಲ್ಲರೂ ಇದ್ದಾರೆ, ಫ್ರೆಂಡ್ಸ್ ಆಗಲಿ ಪ್ರತಿಯೊಬ್ಬರು ಇದ್ದಾರೆ. ಬಟ್ ಅವ್ರುಗಳಲ್ಲಿ ಸಿಗದಿರೋ ಪ್ರೀತಿ, ಅವ್ರುಗಳಲ್ಲಿ ನನ್ನನ್ನು ಏನು ಹೇಳೋದು, ಕೀಳಾಗಿ ಕಂಡಿದ್ದಾರೆ. ಒಂಥರ ನಾನು ಹಿಂಗಿದ್ದೀನಿ, ನಾನು ಹಂಗಿದ್ದೀನಿ. ಇವಾಗೂ ತುಂಬ ಕೆಲವೊಬ್ರು ಹಾಕ್ತಾರೆ ಕಮೆಂಟ್, ಭೂತ ಥರ ಇದೆಯಾ, ಹಂಗಿದೆ. ಯಾವುದಾದ್ರು ಒಂದು ರೀಲ್ಸ್ ಮಾಡಿದಾಗ ನಾನು ಒಂದೇ ಹೇಳೋದು, ಬ್ಯೂಟಿ ಮುಖದಲ್ಲಿ ಯಾವತ್ತೂ ಬರಲ್ಲ. ನಮ್ಮ ವ್ಯಕ್ತಿತ್ವ ನಮ್ಮ ಒಳ್ಳೆ ಮನಸ್ಸಲ್ಲಿ ಇರುತ್ತೆ. ನಾವು ಯಾರ ಜೊತೆ ಹೇಗಿರ್ತೀವಿ ಅದೇ ನಮ್ಮ ರಿಯಾಲಿಟಿ ಕೂಡ, ವ್ಯಕ್ತಿತ್ವ ಅದಿರುತ್ತೆ. ಸೊ ನಾವು ಸತ್ತಾಗ ಯಾವ ಬ್ಯೂಟಿ ಕೂಡ ತಗೊಂಡೋಗಲ್ಲ. ಇವನ್ ಹೇಳ್ಬೇಕಿದ್ರೆ ನಾವು ದುಡ್ಡು ಕಾಸು ಅಂತಸ್ತು ಯಾವುದು ತಗೊಂಡೋಗಲ್ಲ, ಒಳ್ಳೆ ತನಗಳನ್ನ ತಗೊಂಡೋಗ್ತೀವಿ. ಯಾಕೆ ಎಕ್ಸಾಂಪಲ್ ನಮ್ಮ ಅಪ್ಪು ಸರ್, ಅವ್ರು ದೇವರಾಗಕ್ಕೆ ಸಾಧ್ಯ ಇದು ಗುಣಗಳಿಂದ. ಸೊ ನಾನು ಅವರ ಇನ್ಸ್ಪಿರೇಷನ್ ತಗೊಂಡಿರೋ, ಆದೇಶವಾಗಿ ವ್ಯಕ್ತಿ ತಗೊಂಡಿರೋ ಕಾರಣಕ್ಕಾಗಿ ನಾನು ಅವರು ಹೇಳಿದ ದಾರಿಯಲ್ಲಿ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಓಕೆನಾ? ಸೊ ನಾನು ಅಷ್ಟೇ ಹೇಳೋದು, ಬ್ಯೂಟಿ ಯಾವುದು ಎಂಥದ್ದು ಇಲ್ಲ, ಜಡ್ಜ್ಮೆಂಟ್ ಯಾರೂ ಮಾಡೋಕ್ಕೆ ಹೋಗ್ಬಾರ್ದು. ಇವಾಗ ನಮ್ಮ ಲೈಫ್ ಬಗ್ಗೆ ಜಡ್ಜ್ಮೆಂಟ್ ಸುಮಾರು ಜನ ಕೊಡ್ತೀರಾ. ದೇವ್ರನ್ನ ಮನುಷ್ಯರು ಸೃಷ್ಟಿ ಮಾಡಿಲ್ಲ, ಮನುಷ್ಯರನ್ನ ದೇವ್ರು ಸೃಷ್ಟಿ ಮಾಡಿದ್ದು. ಮೊದಲು ತಿಳ್ಕೊಳ್ಳಿ, ಯಾರ್ಯಾರ ಜೀವನ ಹೆಂಗೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಸೊ ಅವ್ರವ್ರ ಜೀವನ ಬಗ್ಗೆ ತಲೆ ಹಾಕೋಕ್ಕಿಂತ ಮುಂಚೆ ನಮ್ಮ ಜೀವನ ಹೆಂಗಾಗುತ್ತೆ ಅಂತ ನಮ್ಮ ಜೀವನ ಯೋಚನೆ ಮಾಡಬೇಕು ಅಂತ ಕಮೆಂಟ್ ಹಾಕೋರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಹೌದು ಕೀರ್ತಿ, ನೀವು ಅಂದರೆ ವ್ಯಕ್ತಿತ್ವದಿಂದನೇ ಎಲ್ರಿಗೂ ಇಷ್ಟ ಆಗಿರೋದು. ಈವನ್ ನನಗೂ ಸಹ, ನಾನು ನಿಮ್ಮನ್ನು ಸ್ಫೂರ್ತಿಯಾಗಿ ತಗೊಳ್ತೀನಿ. ಯಾಕಂದರೆ ಅಷ್ಟು ಚೆನ್ನಾಗಿ ಮಾತುಗಳು ಆಡ್ತಿರ್ತೀರ. ಸ್ಪೆಷಲಿ ಒಂದು ವಿಷಯದ ಬಗ್ಗೆ ಕೇಳಲೇಬೇಕು. ಎಲ್ಲರಿಗೂ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಇರುತ್ತೆ. ನಾನು ಚೆನ್ನಾಗಿಲ್ಲ, ನಾನು ಹಾಗಿದ್ದೀನಿ ಹೀಗಿದ್ದೀನಿ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಫೋಟೋ ತೆಗೆಸ್ಕೊಳ್ಳೋದಕ್ಕಾಗಲಿ, ವಿಡಿಯೋ ಮಾಡೋದಕ್ಕಾಗಲಿ, ಮತ್ತು ಇನ್ನೇನೋ ಮಾಡೋದಕ್ಕಾಗಲಿ ಹಿಂಜರಿತಾ ಇರ್ತಾರೆ. ಆದರೆ ಕಿಪಿ ಕೀರ್ತಿ ನೋಡಿದಾಗ ಹೇಗಂತ ಅಂತಂದ್ರೆ, ಇಲ್ಲ ನಾವು ಚೆನ್ನಾಗಿದ್ದೀವಿ, ನಾವೇ ನಮ್ಮ ಸೆಲ್ಫಾಗಿ ನಾವು ಅನ್ಕೋಬೇಕು ನಾವು ಚೆನ್ನಾಗಿದ್ದೀವಿ ಅಂತ ತುಂಬ ಅನಿಸುತ್ತೆ. ಮತ್ತು ನಿಮ್ಮ ಒಂದು ಕಾನ್ಫಿಡೆನ್ಸ್ ಇದಾಗಿರ್ಬೋದು, ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಇವತ್ತಿಗೂ ಸಹ ಎಷ್ಟೋ ಜನ ಅದೇ ಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ನಾನು ಚೆನ್ನಾಗಿಲ್ಲ ಅದು ಇದು ಅಂತ ಅಂದ್ಕೊಂಡೆ ಒಂದು ಕತ್ತಲ ಕೋಣೆಯಲ್ಲಿ ಇದ್ಬಿಟ್ಟಿರ್ತಾರೆ. ಸೊ ಅಂಥವ್ರಿಗೆ ಕಿಪಿ ಏನು ಹೇಳ್ತಾರೆ ಅಂತ? ಇಲ್ಲ, ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೆಲ್ಫ್ ಲವ್ ಇರಬೇಕು. ಇವಾಗ ನಾವು ಬೇರೆಯವ್ರನ್ನ ಮೆಚ್ಚಿಸೋಕ್ಕೋಸ್ಕರ ಬದುಕಬಾರ್ದು, ನಮಗಾಗಿ ನಾವು ಬದುಕಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು ನಾವು ಸತ್ತೋಗ್ಬಿಟ್ರೆ ನಾವೇನು ಮಾಡಿದ್ದೀವಿ, ಬೇರೆ ಅವ್ರಿಗೋಸ್ಕರ ನಾವು ಚೆನ್ನಾಗಿರಬೇಕು ಅಂತೇಳಿ ಏನೇನೋ ಮಾಡೋಕ್ಕಿಂತ ನಮಗೆ ನಾವು ಚೆನ್ನಾಗಿದ್ರೆ ಸಾಕು. ನಾವು ಹೆಂಗಿದ್ರು ಓಕೆ. ಇವಾಗ ಕಲರು ಅದೆಲ್ಲ ಯಾವುದು ಇಂಪಾರ್ಟೆಂಟ್ ಅಲ್ಲ. ಒಳ್ಳೆ ವ್ಯಕ್ತಿತ್ವ, ಒಂದು ಏನೋ ಒಂದು ಮಾತಾಡ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಅದನ್ನೇ ಹೇಳ್ತಾ ಇರೋದು, ವ್ಯಕ್ತಿತ್ವ ಇಂಪಾರ್ಟೆಂಟ್ ಹೊರತು ಯಾವುದು ನಮ್ಮ ಕೈಯಲ್ಲಿ ಏನು ಆಗಲ್ಲ ಹಂಗೆ ಹಿಂಗೆ ಅಂತ ಯಾವುದೂ ಇಲ್ಲ. ಎಲ್ಲ ಆಗುತ್ತೆ. ನಾವು ಮನ್ಸು ಮಾಡಬೇಕು, ಮತ್ತು ಸೆಲ್ಫ್ ಲವ್ ಇರಬೇಕು. ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಬೇರೆಯವ್ರಿಗೆ ಬಿಟ್ಕೊಡಕ್ಕೆ ಹೋಗ್ಬಾರ್ದು. ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ನಾವೇನೋ ಮಾಡ್ತೀವಿ, ನಾವೆಂಥದೋ ಮಾಡ್ತೀವಿ ಅಂತ ನಮ್ಮ ಮೇಲೆ ಇರಬೇಕು. ಬೇರೆ ಪ್ರೂವ್ ಮಾಡೋಕ್ಕೆ ಹೋಗಲಿ ಅಥವಾ ಬೇರೆಯವ್ರನ್ನ ಮೆಚ್ಚಿಸೋಕ್ಕೋಸ್ಕರ ಬದುಕಿ ನಿಮ್ಮ ಜೀವನನ ನೀವೇ ವ್ಯಕ್ತ ಮಾಡೋಕ್ಕೆ ಹೋಗಬೇಡಿ. ಇವತ್ತಿರೋರು ಮನುಷ್ಯ ನಾಳೆ ಇರಲ್ಲ. ಸೊ ನಿಮ್ಗಾಗಿ ನೀವು ಬದುಕಿ ಅಷ್ಟೇ. ಅಲ್ಲ, ಇಷ್ಟು ಚಿಕ್ಕ ಬ್ರೈನಲ್ಲಿ ಇಷ್ಟೊಂದು ನಾಲೆಡ್ಜ್ ಹೆಂಗೆ ಬಂತು ಅಂತ? ಇಲ್ಲ, ಎಕ್ಸ್ಪೀರಿಯನ್ಸ್, ಜನ ಜೊತೆ ಬೆಳೆದು, ಇವಾಗ ನನ್ನ ಜೊತೆ ಇರೋರಾಗಲಿ, ನಾನು ಹೊಸೊಬ್ರು ಕಂಡೋದಾಗಲಿ, ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಆದಾಗ ಅವ್ರು ಏನು, ಅವ್ರ ವ್ಯಕ್ತಿತ್ವ ಏನು ಅಂತ ನಮಗೆ ತಿಳಿಸ್ಬಿಟ್ಟು ಹೋಗ್ತಾರಲ್ವ. ನಾವು ಹೇಳ್ಬೇಕಿದ್ರೆ ನಾವು ಸ್ಕೂಲ್ ಕಾಲೇಜಲ್ಲಿ ಕಲಿಯೋಕ್ಕಿಂತ ನಾವು ವ್ಯಕ್ತಿತ್ವ ಜೊತೆ ಬೆಳೆದಾಗ ಕಲಿಯೋ ಪಾಠನೇ ಶಾಶ್ವತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಡಿಯೋ